Really, it is very amazing. ಪೋಷಕರು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಮ್ಮ ಶಾಲೆಗೆ ಕಳಿಸಿರ್ತಾರೆ. ಮಕ್ಕಳು ಟ್ಯಾಲೆಂಟ್ ಹೇಗಿರುತ್ತೆ ಅಂತ ಅನಾವರಣಗೊಳಿಸೋಕ್ಕೋಸ್ಕರ ಈ ಪ್ರೋಗ್ರಾಮ್ನ ಇಟ್ಕೊಂಡಿದ್ದಾರೆ. ಆ ನಂಬಿಕೆ ನಾವು ಉಳಿಸ್ಕೋಬೇಕು ಅಂತಂದ್ರೆ ನಾವು ಮಕ್ಕಳನ್ನ ಅದೇ ರೀತಿ ತಯಾರು ಮಾಡಬೇಕಾಗುತ್ತೆ. ನೆಲಮಂಗಲದ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಶ್ರೀ ಬಸವೇಶ್ವರ ಇಂಗ್ಲಿಷ್ ಹೈಸ್ಕೂಲ್ನಲ್ಲಿ ಪೇರೆಂಟ್ ಎಂಗೇಜ್ಮೆಂಟ್ ಪ್ರೋಗ್ರಾಂ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನು ಹೊರತರುವ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಮಕ್ಕಳು ವಿವಿಧ ರೀತಿಯ ವಿಜ್ಞಾನ ಮಾದರಿಗಳನ್ನು ಮಕ್ಕಳ ಪೋಷಕರಿಗೆ ಅನಾವರಣಗೊಳಿಸಿದ್ರು. ಇದನ್ನು ಕಂಡಂತಹ ಮಕ್ಕಳ ಪೋಷಕರು ಸಹ ಮಕ್ಕಳ ಕಾರ್ಯಕ್ಕೆ ಶಹಬಾಷ್ ನೀಡಿದ್ರು. ಜೊತೆಗೆ ಶ್ರೀ ಬಸವೇಶ್ವರ ಇಂಗ್ಲಿಷ್ ಹೈಸ್ಕೂಲ್ನ ಪ್ರಾಂಶುಪಾಲರಾದ ನಿರ್ಮಲಾ ಹಾಗೂ ಇನ್ನಿತರ ಶಾಲಾ ಶಿಕ್ಷಕರುಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಬಸವೇಶ್ವರ ಆಂಗ್ಲ ಶಾಲೆಯಲ್ಲಿ ಒಂದು ಪೇರೆಂಟ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಅನ್ನೋ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಪೋಷಕರ ಸಂವಹನ ಕಾರ್ಯಕ್ರಮ ಅಂತೇಳಿ. ಏನ್ ಸಂವಹನ ಕಾರ್ಯಕ್ರಮ ಅಂತ ಹೇಳಿದ್ರೆ, ನಮ್ಮ ಶಾಲೆಯಲ್ಲಿ ಮಕ್ಕಳು ಪೋಷಕರು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಮ್ಮ ಶಾಲೆಗೆ ಕಳಿಸಿರ್ತಾರೆ. ಆ ನಂಬಿಕೆ ನಾವು ಉಳಿಸ್ಕೋಬೇಕು ಅಂತಂದ್ರೆ ನಾವು ಮಕ್ಕಳನ್ನ ಅದೇ ರೀತಿ ತಯಾರು ಮಾಡಬೇಕಾಗುತ್ತೆ. ಪ್ರತಿ ವರ್ಷ ಮಕ್ಕಳು ಬರ್ತಾರೆ, ದಾಖಲಾಗ್ತಾ ಇರ್ತಾರೆ. ಮತ್ತೆ ಪೇರೆಂಟ್ಸ್ ಅವರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೇನೆ ನಮಗೆ ಸಂತೋಷ. ಅದರಿಂದ ನಮ್ಮ ಶಾಲೆಯಲ್ಲಿ ನಾವು ಕ್ರೀಡೋ ಅನ್ನೋ ಒಂದು ಕ್ರೀಡೋ ಎಂಟರ್ಪ್ರೈಸಸ್ ಅವ್ರ ಜೊತೆಗೆ ನಾವು ಪಾರ್ಟ್ನರ್ಶಿಪ್ ತಗೊಂಡಿದ್ದೀವಿ. ಅಲ್ಲಿ ಅವ್ರ ಕರಿಕ್ಯುಲಮ್ ಫಾಲೋ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಏನಿದೆ ಅಂತ ಈಗ ಶಾಲೆ LKG UKG ಎಲ್ಲ ಮಕ್ಕಳು ಓದ್ತಾರೆ. ಬರೀ ಒಂದು ಪುಸ್ತಕದಲ್ಲಿ ಬರೆಯೋದು ಓದೋದು ಅಷ್ಟೇ ಕಲಿತ್ರೆ ಆಗೋದಿಲ್ಲ. ಮಕ್ಕಳು ಮೆಟೀರಿಯಲ್ಸ್ ತಗೊಂಡು ಅದ್ರ ಮುಖಾಂತರ ಪ್ರಾಕ್ಟೀಸ್ ಮಾಡೋದ್ರಿಂದ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಕೂಡ ಬರುತ್ತೆ. ಅದರಿಂದ ಮಕ್ಕಳು ಕಲ್ತಿದ್ದು ಅವ್ರ ಸ್ಮರಣ ಶಕ್ತಿಲಿ ಹಾಗೆ ಉಳಿಯುತ್ತೆ. ಆ ಒಂದು ನಮ್ಮ ಶಾಲೆಯಲ್ಲಿ ಈ ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮ ಇದೆ. ಮತ್ತೆ ಮಕ್ಕಳು ಪ್ರತಿದಿನ 1 ಗಂಟೆ ಕಾಲ ಲ್ಯಾಬ್ಗೆ ಹೋಗ್ತಾರೆ. ಲ್ಯಾಬಲ್ಲಿ ಮೆಟೀರಿಯಲ್ಸ್ ತಗೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಆ ಪ್ರಾಕ್ಟೀಸ್ ಮಾಡೋದ್ರಿಂದ ಪ್ರಾಕ್ಟಿಕಲ್ ಆಗಿ ಕಲಿಯೋದ್ರಿಂದ ತುಂಬಾ ಚೆನ್ನಾಗಿ ಕಲಿತಾರೆ. ಮಕ್ಕಳು ಒಂದು ಲೆವೆಲ್ ಬೈ ಲೆವೆಲ್ ನರ್ಸರಿ, LKG UKG ಪ್ರತಿಯೊಂದು ಹಂತದಲ್ಲೂ ಯಾವ ರೀತಿ ಮಕ್ಕಳು ಡೆವಲಪ್ ಆಗ್ತಾ ಇದ್ದಾರೆ ಅನ್ನೋದು ಈ PEP ಪ್ರೋಗ್ರಾಮ್ ಅಟೆಂಡ್ ಮಾಡಿದವ್ರು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಪೇರೆಂಟ್ಸು ಬರ್ತಾರೆ, ಮಕ್ಕಳು ಬಿಟ್ಟು ಹೋಗ್ತಾರೆ, ಕಲಿತಾ ಇದ್ದಾರೆ ಅನ್ಸುತ್ತೆ. ಆದ್ರೆ ಮಕ್ಕಳು ಒಂದು ಪಠ್ಯಕ್ರಮ ಏನಿದೆ ಅದು ನೋಡಿದಾಗ ಪೇರೆಂಟ್ಸ್ ಏನಪ್ಪ ಮಕ್ಕಳು ಇಷ್ಟೊಂದು ಕಷ್ಟ ಇದೆ ಅಂತ ಅನಿಸ್ತಾ ಇರುತ್ತೆ. ನಾವು ಶಾಲೆಯಲ್ಲಿ ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ಹೇಗೆ ಕಲಿಸ್ತೀವಿ, ಮೆಟೀರಿಯಲ್ ಮುಖಾಂತರ ಹೇಗೆ ಕಲಿಸ್ತೀವಿ ಅನ್ನೋದು ನೋಡಿದಾಗ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ. ಮತ್ತೆ ಆಕ್ಚುಲಿ ಪೇರೆಂಟ್ಸ್ಗೆ ಒಂಥರ ಸರ್ಪ್ರೈಸ್, ನಮ್ಮ ಮಕ್ಕಳು ಇಷ್ಟು ಕಷ್ಟವಾಗಿರೋದಂತನ್ನೆಲ್ಲ ಹೇಗೆ ಕಲಿತಾ ಇದ್ದಾರೆ ಅನ್ನೋದು ಅವ್ರಿಗೆ ಒಂಥರ ಕುತೂಹಲ ಮತ್ತೆ ಸರ್ಪ್ರೈಸ್ ಇದೆ. ಅದರಿಂದ ಇಲ್ಲಿ ಬಂದು ನೋಡಿದಾಗ ಪೇರೆಂಟ್ಸ್ಗೆ ಆ ಒಂದು ಸರಿಯಾದ ಒಂದು ಮಾಹಿತಿ ಸಿಗುತ್ತೆ. ಶಾಲೆಯಲ್ಲಿ ಯಾವ ಥರ ಕಲಿಸ್ತಾ ಇದ್ದಾರೆ. ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿ ಅಡಿಷನ್ ಕಲಿಸ್ತಾ ಇದೀವಿ ಅಂತಂದ್ರೆ ಬರೀ ಪುಸ್ತಕದಲ್ಲಿ ಒಂದು ಲೆಕ್ಕ ಬರೆದು ಅದನ್ನ ಮಕ್ಕಳು ಕೈಯಲ್ಲಿ ಎಣಿಸಿ ಮಾಡೋ ಅಂಥದ್ದಲ್ಲ. ಅದಕ್ಕೆ ಮೆಟೀರಿಯಲ್ಸ್ ತುಂಬಾ ಇದೆ. ಒಂದು ಅಡಿಷನ್ ಕಲಿಸ್ಬೇಕು ಅಂದ್ರೆ ನಾವು 3-4 ಮೆಥಡಲ್ಲಿ ಕಲಿಸ್ತೀವಿ. PKG 1 ಮೆಥಡಲ್ಲಿ ಕಲಿಸ್ತೀವಿ. ಯಾಕೆಂದ್ರೆ ಆ ಮಗು ಹಂತದಲ್ಲಿ ಯಾವ ತರ ಮೆಟೀರಿಯಲ್ ಕಲಿಬೇಕು ಅಂತಾರೆ ಆ ಹಂತ ಅದರಲ್ಲೇ ಕಲಿಸ್ತೀವಿ. ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಇನ್ನೂ ಸ್ವಲ್ಪ ಹೆಚ್ಚಿಂದಿರುತ್ತೆ. ಅಲ್ಲಿ ಕಲಿಯುವಾಗ ಯಾವ ತರ ಕಲಿತಾರೆ ಅನ್ನೋದು ಲೆವೆಲ್ ಬೈ ಲೆವೆಲ್ ಯಾವ ತರ ಮಕ್ಕಳು ಕಲಿತಾರೆ ಅನ್ನೋದಿದೆ. ಏನು ಅಂತಂದ್ರೆ ಒಬ್ರು ಪೋಷಕರು ಶಿಕ್ಷಕರು ಇಬ್ರು ಪ್ರೋತ್ಸಾಹಿಸಿದ್ರೆ ಮಾತ್ರ ಮಗು ಒಂದು ಒಳ್ಳೆ ಶಿಕ್ಷಣ ಪಡೆಯೋದಕ್ಕೆ ಸಾಧ್ಯ. ಅದರಿಂದ ಪೇರೆಂಟ್ಸ್ಗೂ ತಿಳಿಬೇಕು, ನಾವು ಮಕ್ಕಳ ಒಂದು ಶಿಕ್ಷಣ ಕೊಡಿಸ್ತಾ ಇದ್ದೀವಿ ಅಂದ್ರೆ ಅದ್ರಲ್ಲಿ ನಾವು ಎಷ್ಟು ಇನ್ವಾಲ್ವ್ ಆಗಬೇಕು ಅನ್ನೋದು ಪೇರೆಂಟ್ಸಿಗೆ ಗೊತ್ತಾಗಬೇಕು. ಈ ತರ ಕಾರ್ಯಕ್ರಮಗಳು ಪೇರೆಂಟ್ಸ್ ಅಟೆಂಡ್ ಮಾಡೋದ್ರಿಂದ ಅವ್ರಿಗೂ ನಮ್ಮ ಮಕ್ಕಳು ಈ ತರ ಕಲಿತಾ ಇದ್ದಾರೆ. ಮತ್ತೆ ಶಾಲೆಯಲ್ಲಿ ಮಕ್ಕಳು ಯಾವ ತರ ಕಲಿತಾ ಇದ್ದಾರೆ ಅಂದ್ರೆ ಇಷ್ಟು ಒಂದು 100 ಜನ ಪೇರೆಂಟ್ಸ್ ಬಂದ್ರು ಕೂಡ ಯಾವುದೇ ಒಂದು ಮಗು ಕೂಡ ಅಲ್ಲಿ ಒಂದು ಭಯ ಪಡೋದಾಗ್ಲಿ ಯಾವುದೂ ಇಲ್ಲ. ತುಂಬಾ ಖುಷಿಯಾಗಿ ಮಕ್ಕಳು 1-2-3 ಗಂಟೆ ಕಾಲ ಕೂತ್ಕೊಂಡ್ರು ಕೂಡ ಮಕ್ಕಳು ಒಂದು ಬೇಸರ ಇಲ್ಲ, ಯಾವುದೂ ಇಲ್ಲ. ತುಂಬಾ ಖುಷಿಯಾಗಿ ಯಾರೇ ಪೇರೆಂಟ್ಸ್ ಬರ್ಲಿ, ಅಪರಿಚಿತರು ಬಂದ್ರು ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನಿರ್ಮಲಾ ಅಂತೇಳಿ, ನಾನು ಬಸವೇಶ್ವರ ಆಂಗ್ಲ ಶಾಲೆಯ ಪ್ರಿನ್ಸಿಪಲ್. My name is Nitin Krishna. I am studying in grade 1 A section. My school name is Shri Basaveshwara English School. Today I am going to explain about sense organs and internal organs. Organs which are present inside our body and we cannot see from outside are called internal organs. They are brain, heart, lungs, liver,
stomach, kidney, and intestines. Brain helps us to control all the activities in our body. Heart pumps blood around the body. Liver filters the blood and also helps in digestion of our food. Lungs help us to breathe in and breathe out the air. Stomach helps in digestion. Kidney helps in filtering our blood and remove waste in the form of urine. Small intestines absorbs all the vitamins and minerals. Large intestines absorbs water from the food. We have 5 sense organs: eyes, nose, ear, tongue, skin. Eyes help us to see, nose help us to smell, ear help us to hear sound, tongue help us to taste, skin help us to feel. Thank you. ನನ್ನ ಹೆಸರು ವರಲಕ್ಷ್ಮಿ ಅಂತ. ಪೇರೆಂಟ್ಸ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಇರೋದ್ರಿಂದ ಮಕ್ಕಳು ಟ್ಯಾಲೆಂಟ್ ಹೇಗಿರುತ್ತೆ ಅಂತ ಅನಾವರಣಗೊಳಿಸೋಕ್ಕೋಸ್ಕರ ಈ ಪ್ರೋಗ್ರಾಮ್ನ ಇಟ್ಕೊಂಡಿದ್ದಾರೆ. ಎಲ್ಲ ಮಕ್ಕಳು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರಿಗಿನ್ನೂ ಕಲಿಬೇಕು ಅನ್ನೋದು ಹೆಚ್ಚು ಉತ್ಸಾಹ ಬರುತ್ತೆ. ಚೆನ್ನಾಗಿದೆ ಪ್ರೋಗ್ರಾಮ್ಸ್ ಎಲ್ಲ. ಇದು ಬಸವೇಶ್ವರ ಇಂಗ್ಲಿಷ್ ಸ್ಕೂಲಲ್ಲಿ ಮಾತ್ರ ಅಂತ ಅನ್ಕೊಂತೀವಿ. ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಪ್ರತಿ ವರ್ಷನೂ ಒಂದೊಂದು ಹೊಸ ಥರ ಪ್ರತಿಭೆಗಳು, ಹೊಸ ಥರ ಆಲೋಚನೆಗಳು ಬರ್ತವೆ. ಈ ಸ್ಕೂಲಲ್ಲಿ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀವಿ. ಇಷ್ಟು ಚಿಕ್ಕ ವಯಸ್ಸಿಗೆನೆ ಇಷ್ಟೊಂದು ಬೇರೆ ಬೇರೆ ಇದ್ರಲ್ಲೆಲ್ಲ ಹೇಳ್ಕೊಂಡು ಕಲ್ತ್ಕೊಂಡು ಇದು ಮಾಡೋದು, ಓದೋದೇ ತುಂಬಾ ಕಷ್ಟ. ಅದರಲ್ಲೂ ಮೆಟೀರಿಯಲ್ಸ್ಗಳನ್ನೆಲ್ಲ ಇಟ್ಕೊಂಡು ಹೇಳೋದ್ರಿಂದ ಅವ್ರಿಗೂ ಕಲಿಬೇಕು ಅನ್ನೋದು ಉತ್ಸಾಹ ಹುಟ್ಟುತ್ತೆ. ನಮಗೂ ಬೇರೆ ಕಡೆಯಿಂದ ಇಲ್ಲಿ ತಂದು ಸೇರಿಸ್ಬೇಕು ಅನ್ನೋದು ಆಸಕ್ತಿ ಹೆಚ್ಚಾಗುತ್ತೆ. These are 3D solids. 3D shapes have 3 dimensions: length, width, and height, and also have faces and vertices. This is cube. It has 6 faces, 8 vertices. This is cuboid. It has 6 faces, 8 vertices. This is pyramid. It has 5 faces, 5 vertices. This is triangular prism. It has 5 faces, 6 vertices. This is sphere. It has 1 curve plus 0 vertex. This is oval. It has 1 curve plus 0 vertex. This is ellipsoid. It has 1 curve plus 0 vertex. This is cone. It has 2 faces, 1 vertex. This is cylinder. It has 3 faces, 0 vertex. This is hemisphere. It has 2 faces, 0 vertex. Ask me question. Which is a cylinder? We show in the cylinder which is circular shape. Circular shape. What is the base shape of the cylinder? Base shape. ಸರ್, ಬಸವೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ ಪ್ರಿ ಕೆ ಜಿಯಿಂದ 3ನೇ ಕ್ಲಾಸಿನ 3rd ಸ್ಟ್ಯಾಂಡರ್ಡ್ವರೆಗೆ ಇರ್ತಕ್ಕಂತಹ ಮಕ್ಕಳಿಗೆ ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂಗೆ, ಸೈನ್ಸ್ಗೆ ಸಂಬಂಧಿಸಿದಂಗೆ, EVSಗೆ ಸಂಬಂಧಿಸಿದಂಗೆ ಚಿಕ್ಕ ಮಕ್ಕಳು ಪ್ರಿ ಕೆ ಜಿಯಿಂದನೇ ಮ್ಯಾಥಮೆಟಿಕ್ಸ್ ಬಗ್ಗೆ ಮತ್ತು ಸೈನ್ಸ್ ಬಗ್ಗೆ ಪ್ರಾಕ್ಟಿಕಲ್ ನಾಲೆಜ್, ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಏನು ಹೇಳ್ತೀವಿ, ಆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸನ್ನು ವಿತ್ ಮೆಟೀರಿಯಲ್ಸ್ ದೇ ಆರ್ ಎಕ್ಸ್ಪ್ಲೈನಿಂಗ್ with English, and very boldly they are explaining, and when we are asking question, very boldly they are answering to our question. Really it is very amazing. They are all small children. They very boldly, parents come and interact with them, and teachers interact with them, guests interact with them. Very boldly they are answering to every question. They are not frightened, they are not getting any inferiority and all. This shows how they are depth in their knowledge related to the subjects, related boldness, fearness, that everything they are seeing here. Really it is wonderful experiment school people are conducted. Really I am very happy with this.